ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲವ್ ಸ್ಟೋರಿ, ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಅಂತ ಇಷ್ಟ ಪಡ್ತಾ ಇದ್ದೀನಿ. ನೀವು ನನ್ನ ಮದ್ವೆ ಆಗ್ತೀರಾ ಅಂತ ಇವ್ರು ನನ್ನ ಡೈರೆಕ್ಟ್ ಆಗಿ ಕೇಳಿ, ನಮ್ಮ ಮಾವ ಹುಡುಗ ಬರುತ್ತೆ ನೋಡಕ್ಕೆ ಅಂತ ಹೇಳಿದ್ರು. ಅಷ್ಟೇ ವಯಸ್ಸಾಯ್ತು ಬಿಡಿ ಅದಕ್ಕೆ. ಇಷ್ಟ ಇರ್ಲಿಲ್ಲ. ಆಮೇಲೆ ಅಲ್ಲಿ ನಾನು ಓದ್ತಾ ಇದ್ದೆ ಆಕ್ಚುಲಿ, ಇವಾಗ್ಲೂ ಇಷ್ಟ ಇಲ್ಲ ಅದಕ್ಕೆ ಬ್ಲಾಕ್ ಮಾಡ್ಬಿಟ್ಟಿದ್ದೆ. ನಾವ್ ಇಷ್ಟ ಪಡೋರ್ಗಿಂತ ನಮ್ಮನ್ನ ಯಾರು ಇಷ್ಟ ಪಡ್ತಾರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನಾನು ರಿಜೆಕ್ಟ್ ಏನಾದ್ರು ಮಾಡಿದ್ರೆ ಡೈಲಾಗ್ ಚೆನ್ನಾಗಿತ್ತ. ಸ್ಟಾರ್ಟ್ ಮಾಡೋಣ. ವಾಯ್ಸ್ ಕೇಳ್ಬೇಕಲ್ಲ ಅಲ್ಲಿ. ಕೇಳ್ಸುತ್ತೆ? ಕೇಳ್ಸಲ್ಲ. ಹೆಂಗೆ ಒಂದ್ಸಲ ಹೇಳಿ. ವೆಲ್ಕಮ್ ಬ್ಯಾಕ್ ಹೇಳಿ ಒಂದ್ಸಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಂಡು ಹೇಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಿಮ್ದಲ್ಲ, ಅದು ನಂದು. ಆಯ್ತು ಬಿಡು, ನಿಂದೆ ಆಯ್ತು. ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಯೂಟ್ಯೂಬ್ ಬ್ಲಾಗ್ ಆಗಿರುತ್ತೆ. ನಾನು ತುಂಬ ಜನಕ್ಕೆ ಫಸ್ಟ್ ಮಿನಿ ಬ್ಲಾಗ್ ಅಲ್ಲ, ಫಸ್ಟ್ ಯೂಟ್ಯೂಬಲ್ಲಿ ನೀನು ನೋಡ್ಬೇಡ. ಯೂಟ್ಯೂಬಲ್ಲಿ ಯಾವ ಬ್ಲಾಗ್ ನೀವು ವಿಡಿಯೋ ಮಾಡಬೇಕು ಫಸ್ಟ್ ಬ್ಲಾಗ್ ಅಂತ ಕೇಳಿದಾಗ ತುಂಬ ಜನ ವೆರೈಟೀಸ್ ಅಲ್ಲಿ ಹಾಕಿದ್ರಿ. ಲವ್ ಸ್ಟೋರಿ ಎಕ್ಸೆಟ್ರಾ ಅದು ಇದು ಎಲ್ಲ ಹಾಕಿದ್ರಿ. ಸೊ ನಾನು ಅದರಲ್ಲಿ ಒಂದು 4 ಸೆಲೆಕ್ಟ್ ಮಾಡಿ ನಾನು ಈ ಚೀಟಿಲಿ ಬರ್ದಿಕ್ಕಿದ್ದೀನಿ. ಸೊ ಇವರು ಅದರಲ್ಲಿ ಯಾವುದನ್ನ ಪಿಕ್ ಮಾಡ್ತಾರೆ ಅದನ್ನ ಇವಾಗ ಫಸ್ಟ್ ವ್ಲಾಗ್ ಮಾಡ್ತೀವಿ. ಓಕೆನಾ? ಇದರಲ್ಲಿ ಒಂದು ಪಿಕ್ ಮಾಡಿ. ಓಕೆನಾ? ನಾನು ಪಿಕ್ ಮಾಡೋದೇ ಮಾಡ್ಬೇಕಾ? ಅವ್ರು ಹೇಳಿರೋದ್ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಮಾಡಿ. ಅದನ್ನೇ ಅವ್ರು ಹೇಳಿರೋದ್ರಲ್ಲೇ ಒಂದು ಪಿಕ್ ಮಾಡಿ. ಓಕೆ. ಓ, ಲವ್ ಸ್ಟೋರಿ ನೋಡ್ದ, ಜನ ಕೇಳೋದು ಅದೇ, ಅಲ್ಲಿ ಬರೋದು ಅದೇ. ಲವ್ ಸ್ಟೋರಿನೇ ಬಂದಿದೆ. ಸೊ ಲವ್ ಸ್ಟೋರಿ ಅಂತ ಏನಿಲ್ಲ, ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟ್ ಮಾಡ್ಲಾ? ನಂಗಲ್ಲ, ಅವ್ರಿಗೆ ಹೇಳು. ನೀವು ಕ್ಯಾಮ್ರಾ ನೋಡಿ ಮಾತಾಡಿ ನೋಡೋಣ. ನಂಗಲ್ಲ, ಅವ್ರಿಗೆ ಹೇಳು. ಅಲ್ಲಿಂದ ಸ್ಟಾರ್ಟ್ ಮಾಡೋದು. ಸೊ ತುಂಬಾ ಜನ ಅನ್ಕೊಂಡಿದ್ದೀರಾ ನಮ್ದು ಲವ್ ಮ್ಯಾರೇಜ್ ಅಂತ. ಇದು ಲವ್ ಮ್ಯಾರೇಜ್ ಅಲ್ಲ, ಒಂಥರ ಅರೇಂಜ್ಡ್ ಲವ್ ಅಂತ ಹೇಳ್ತೀನಿ ನಾನು. ಅರೇಂಜ್ಡ್ ಲವ್ ತಾನೇ, ಅರೇಂಜ್ ಆಗಿ ತಾನೇ ಲವ್ ಮಾಡಿದ್ದು ನಾವು. ಹೆಂಗೆ ಆದ್ರೂ ಲವ್ ಮ್ಯಾರೇಜ್. ಲವ್ ಓಕೆ. ಇವ್ರು ಹೇಳ್ತಾರೆ ಅದನ್ನ ಲವ್ ಮ್ಯಾರೇಜ್ ಅಂತ, ನಾನು ಹೇಳ್ತೀನಿ ಅದನ್ನ ಅರೇಂಜ್ ಮ್ಯಾರೇಜ್ ಅಂತ. ಹೇಗೆ ಹೆಂಗೆ ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಳ್ದೆ ಪೂರ್ತಿ ನೋಡಿ. ಕಮೆಂಟ್ ಅಂತೂ ಮಾಡಬೇಡಿ. ಇಷ್ಟ ಆಗ್ಲಿಲ್ಲ ಅಂದ್ರೆ ಕಮೆಂಟ್ ಅಂತೂ ಮಾಡಲೇಬೇಡಿ, ಸರಿನಾ? ಕಮೆಂಟ್ ಮಾಡಿ, ಕೆಟ್ಟದಾಗ ಮಾಡಿ. ಒಂದು ಸ್ವಲ್ಪ ಜೋರಾಗಿ ಮಾತಾಡಿ. ನೀವು ಕಮೆಂಟ್ ಮಾಡಿ, ಬಟ್ ಒಳ್ಳೆ ರೀತಿಲಿ ಮಾಡಿ ಅಷ್ಟೇ. ಹೇಗೆ ಅಂತಂದರೆ ಇವರು ನಮ್ಮ ಫ್ಯಾಮಿಲಿಯವ್ರಿಗೆ ನಮಗೆಲ್ಲ ಫಸ್ಟಿಂದನೂ ಗೊತ್ತು. ಇವರು ನಮ್ಗೆ ಗೊತ್ತಿರೋಂಥ ವ್ಯಕ್ತಿನೇ ಇವರು. ನಮ್ಮ ಚಿಕ್ಕಪ್ಪ ಮದುವೆಲೆಲ್ಲ ಬಂದಿದ್ರು. ಒಂದು ಸ್ವಲ್ಪ ಹತ್ರದವ್ರೆ. ಓಕೆನಾ? ಹತ್ರದವ್ರು ತಾನೇ? ಹತ್ರದವ್ರಲ್ಲ, ಬಂದ್ಮೇಲೆ ಹತ್ರದವ್ರು. ಓಕೆ. ಇವ್ರು ನನ್ನನ್ನ ಕೇಳಿದ್ರು ಡೈರೆಕ್ಟಾಗಿ ಬಂದು, ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ, ನೀವು ನನ್ನ ಮದುವೆ ಆಗ್ತೀರಾ ಅಂತ ಇವ್ರು ನನ್ನನ್ನು ಡೈರೆಕ್ಟಾಗೆ ಕೇಳಿದ್ದಾರೆ. ನಾನು ಹೇಳಿದೆ ಅವಾಗ ನನ್ನ ಫ್ಯಾಮಿಲಿಲಿ ಬಂದು ಕೇಳಿ ನೀವು, ಅವ್ರು ಮಾಡಿಕೊಟ್ರೆ ಆಗ್ತೀನಿ ಅಂತ ನಾನು ಇವ್ರಿಗೆ ಹೇಳಿದೆ. ಅದದು ಒಂದು 3-4 ಡೇಸ್ಗೆ ಅಲ್ವಾ ಅಕ್ಕ ಮದುವೆಲಿ ಬಂದಿದ್ದು ನೀವು? ಅದಾದ ಒಂದು 3-4 ಡೇಸಲ್ಲೇ ನನಗೆ ಗೊತ್ತಿಲ್ಲ, ನಮ್ಮ ಮಾವನ ಕಾಂಟ್ಯಾಕ್ಟ್ ಮಾಡಿಬಿಟ್ಟಿದ್ದಾರೆ ಅವರು. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಮ್ಮ ಅಕ್ಕ ಅದು ಮದುವೆ ನಡೀತಾ ಇತ್ತು ಹುಣಸೂರಲ್ಲಿ ನಮ್ಮ ಅಕ್ಕನ ಮದುವೆ ನಡೀತಾ ಇತ್ತು. ಬೈಕ್ ತೊಗೊಂಡು ಬಂದೇ ಬಿಟ್ಟಿದ್ದಾರೆ. ನನಗೆ ಫುಲ್ ಆ ಶಾಕು. ನಮ್ಮ ಮಾವ ಹುಡುಗ ಬರುತ್ತೆ ನೋಡೋಕ್ಕೆ ಅಂತ ಹೇಳಿದ್ರು ಅಷ್ಟೇ, ಬಟ್ ಇವರೇ ಬರ್ತಾರೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ. ಆಗ ಬಂದಿದ್ರು ಇವರು. ಬಂದು ಏನು ಮಾಡಿದ್ರಿ? ಬಂದು ಕೇಳಿದ್ವಿ. ಎಲ್ಲಿ ಕೇಳಿದ್ರಿ? ಮದುವೆ ಮನೇಲಿ ಎಲ್ಲಿ ಕೇಳಿದ್ರಿ? ಮದುವೆ ಮನೇಲಿ ಕೇಳಲಿಲ್ಲ. ಮತ್ತೆ ಮದುವೆ ಮನೇಲಿ ಕೇಳಿದ್ವಿ. ಸ್ವಲ್ಪ ಜೋರಾಗಿ ಮಾತಾಡಿ. ಜೋರಾಗಿ ಮಾತಾಡಕ್ಕಾಗಲ್ಲ. ನಂತರ ವಾಯ್ಸ್ ಬರಲ್ಲ ಅಷ್ಟೇ. ನಮ್ಗೆ ಬರಲ್ಲ. ವಯಸ್ಸಾಯ್ತು ಬಿಡಿ ಅದಕ್ಕೆ. ಏನು ಮದುವೆ ಮನೆಯಲ್ಲಿ ಕೇಳಿದ್ರ ನೀವು? ಕೇಳಲಿಲ್ಲ, ನೋಡ್ಕೊಂಡು ಹೋದೆ ಅಷ್ಟೇ. ಮದುವೆ ಮನೆಯಲ್ಲಿ ನೋಡ್ಕೊಂಡು ನಮ್ಮ ಅಜ್ಜಿ ಮನೆಗೆ ಕರ್ಕೊಂಡು ಹೋದ್ರಲ್ಲ. ಮದುವೆ ಮನೆಯಿಂದ ನಾನು, ನಮ್ಮ ಅತ್ತೆದಿರಿಬ್ರು ಆ್ಯಂಡ್ ನಮ್ಮ ಮಾವದಿರಿಬ್ರು, ನಮ್ಮ ಮಮ್ಮಿ, ನಮ್ಮ ಅಣ್ಣ ಇರಲಿಲ್ಲ, ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ನಮ್ಮ ತಾತ. ಆಗ ಇವರೊಬ್ಬರೇ ಬಂದಿದ್ದು ಹುಡುಗಿ ನೋಡೋಕ್ಕೆ ಅಂತ. ಅವ್ರ ಅಪ್ಪ ಅಮ್ಮನ ಕರ್ಕೊಂಡು ಬಂದಿದ್ದಿಲ್ಲ. ಆಮೇಲೆ ಏನಾಯಿತು, ನಮ್ಮ ಅಜ್ಜಿ ಮನೆಗೆ ಹೋದ್ವಿ. ನನ್ನನ್ನೇನು ಕೊಡೋಕ್ಕೇನು ಬಿಡಲೇ ಇಲ್ಲ, ಏನು ಕೊಡಲೂ ಇಲ್ಲ. ಇವ್ರಿಗೆ ಕೇಳಿದ್ರು. ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ ಫಸ್ಟ್ ಆಫ್ ಆಲ್ ಇವ್ರಂದ್ರೆ. ಯಾಕೆ ಇಷ್ಟ ಆಗಲಿಲ್ಲ ನೀವಂದ್ರೆ? ಗೊತ್ತಿಲ್ಲ, ನಮ್ಗೇನು ಗೊತ್ತು, ನಿಮ್ಮ ಮನೆಯವ್ರಂತಾನೆ ಕೇಳ್ಬೋದು. ಸರಿ ಆಯಿತು. ಇವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ, ನನ್ನ ನಂಬರು ಇವ್ರ ಹತ್ರ ಇರಲಿಲ್ಲ ಅವಾಗ.
ಅಷ್ಟೇ. ಅದಾದಮೇಲೆ ಕೇಳ್ತಾರೆ, ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಇಷ್ಟ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಮ್ಮ ಮನೇಲಿ ನಂಬರ್ ಇರಲಿಲ್ಲ, ಬಟ್ ಪರಿಚಯ ಇತ್ತು ಇಬ್ರಿಗೂ. ಆಗ ಆಮೇಲೆ ಏನಾಯಿತು, ಇಷ್ಟ ಇರಲಿಲ್ಲ. ಆಮೇಲೆ ನೀವು ಹೇಳಿದ್ರಿ ಅಲ್ವಾ, ಇವಾಗ ನಮ್ಮ ಮನೇಲಿ ನಾನು ಓದ್ತಾ ಇದ್ದೆ ಆ್ಯಕ್ಚುಲಿ. ಅವಾಗ ಓದಬೇಕಾದ್ರೆ ಈಗಲೇ ಮದುವೆ ಮಾಡಲ್ಲ ಅಂತ ಅಲ್ವಾ ನಿಮ್ಗೆ ಹೇಳಿದ್ದು, ಈಗಲೇ ಮದುವೆ ಮಾಡಲ್ಲ ಅಂತ ಹೇಳಿದ್ರು ಅವರು. ನೀವೇನು ಹಿಂಗೆ ಆಡ್ತಾ ಇದ್ದೀರಾ ಅಲ್ಲಿ ನೋಡಿ, ಈಗಲೇ ಮದುವೆ ಮಾಡಲ್ಲ ಅಂತ ಹೇಳಿದ್ರು ನಮ್ಮ ಮನೆಯಲ್ಲಿ ಈಗಲೇ ಮದುವೆ ಮಾಡಲ್ಲ ಅಂತ ಹೇಳಿದ್ರು. ಸರಿ ಆಯಿತು. ಅದಾದ್ಮೇಲೆ ಯಾವುದೋ ಒಂದು ಕಾರಣದಲ್ಲಿ ಯಾವುದೋ ಒಂದು ಸಿಚುವೇಶನಲ್ಲಿ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತೆ ಇಬ್ರಿಗೂ. ಇವ್ರು ನನಗೆ ಡೈಲಿ ಕಾಲ್ ಮಾಡೋದು, ಮೆಸೇಜ್ ಮಾಡೋದು ಹಾಗೆಲ್ಲ ಮಾಡ್ತಿರ್ತಾರೆ. ನನಗೆ ಇವ್ರನ್ನ ಇಷ್ಟ ಇಲ್ಲ, ನನಗೆ ಇವ್ರಂದ್ರೆ ಇವಾಗಲೂ ಇಷ್ಟ ಇಲ್ಲ ಇವ್ರಂದ್ರೆ. ಅದಕ್ಕೆ ಬ್ಲಾಕ್ ಮಾಡಿಬಿಟ್ಟಿದ್ದೆ ನನ್ನ ನಂಬರ್ ಬ್ಲಾಕ್ ಮಾಡಿಬಿಟ್ಟಿದೆ. ಬ್ಲಾಕ್ ಮಾಡಿರ್ಲಿಲ್ಲ, ಸ್ವಿಚ್ ಆಫ್ ಮಾಡಿದ್ದೆ. ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದೆ. ಒಂದು ಹೇಳ್ತೀನಿ ಗೈಸ್, ಏನು ಗೊತ್ತಾ, ನಾವು ಇಷ್ಟಪಡೋರ್ಗಿಂತ ನಮ್ಮನ್ನ ಯಾರು ಇಷ್ಟಪಡ್ತಾರೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಯಾಕಂದರೆ ನಾನು ಆ ಟೈಮಲ್ಲಿ ಏನಾದರೂ ಇವ್ರು ನನಗೆ ಪ್ರಪೋಸ್ ಮಾಡಿದಾಗ ಅಥವಾ ಇನ್ನೊಂದು ಮಾಡಿದಾಗ ಬೇಡಲೇ ಬೇಡ ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿ ನಾನು ಇವ್ರನ್ನ ರಿಜೆಕ್ಟ್ ಏನಾದರೂ ಮಾಡಿದರೆ ಇಷ್ಟು ಬ್ಯೂಟಿಫುಲ್ ಆಗಿರೋ ಲೈಫ್ ನಂಗೆ ಸಿಗ್ತಾ ಇರಲಿಲ್ಲ, ಇಷ್ಟು ಫ್ರೀಡಮ್ ಇರೋ ಲೈಫ್ ನಂಗೆ ಸಿಗ್ತಾ ಇರಲಿಲ್ಲ, ಇಷ್ಟು ಒಳ್ಳೆ ಗಂಡನೂ ಕೂಡ ನಂಗೆ ಸಿಗ್ತಾ ಇರಲಿಲ್ಲ. ಸೊ ನಿಮಗೆ ಸಿಗೋ ಅಂಥ ಪ್ರೀತಿನ ನೀವು ಅಕ್ಸೆಪ್ಟ್ ಮಾಡಿ ಅಂತ ನಾನು ನಿಮ್ಗೆಲ್ರಿಗೂ ಹೇಳ್ತೀನಿ. ಡೈಲಾಗ್ ಚೆನ್ನಾಗಿತ್ತ? ಸೊ ನನ್ನ ಲೈಫಿಗೆ ಒಂಥರ ಇವರು ಸ್ಟಾರ್ ಥರ ಬಂದ್ಬಿಟ್ರು ನನ್ನ ಲೈಫ್ಗೆ. ಇವ್ರನ್ನ ತುಂಬ ಒಂದು 6 ಮಂತ್ ವೆಯ್ಟ್ ಮಾಡಿಸಿದ್ ನಾನು ಇನ್ನು, ಅಥವಾ 3 ಮಂತ್ಸು 6 ಮಂತು. ಇವ್ರು ಹೆಂಗೆ ಅಂದರೆ ಮೆಸೇಜಲ್ಲೆಲ್ಲ ಚಿನ್ನು ಅನ್ನೋದು ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಆ ಥರ ಎಲ್ಲ ಮೆಸೇಜ್ ಮಾಡಿದ್ರೆ ಬೈತಿದೆ ಅಲ್ವ ನಿಮಗೆ. ಚಿನ್ನು ಅನ್ನೋದು, ಬಂಗಾರ ಅನ್ನೋದು, ತುಂಬ ಓವರ್ ಕೇರ್. ಇವಾಗಿಲ್ಲ ಕೇರು, ಮೊದಲು ಓವರ್ಗೆ ಓವರ್ ಆ ಕೇರಿಂಗಿಗೆ ಬಿದ್ದಿದ್ದು. ಯಾವುದೇ ಒಂದು ಹುಡುಗಿ ಆದ್ರೂ ಕೂಡ ಫಸ್ಟು ಒಂದು ಹುಡುಗನ ಲವ್ ಮಾಡ್ತಾಳೆ ಅಂದರೆ ಒಂದು ಕೇರು, ಒಂದು ಪ್ರೀತಿಗೋಸ್ಕರನೇ ಅಷ್ಟೇ. ಅವ್ರು ಹೆಂಗೆ ಪ್ರೀತಿ ತೋರಿಸ್ತಾರೆ, ಅವ್ರು ಹೆಂಗೆ ಕೇರ್ ಮಾಡ್ತಾರೆ ಅನ್ನೋದ್ರ ಮೇಲೆ ಆ ಹುಡುಗನ ಇಷ್ಟಪಡೋಕೆ ಸ್ಟಾರ್ಟ್ ಆಗ್ತಾಳೆ. ಆಮೇಲೆ ಇವರು ಸುಮ್ಮನೆ ಸಿಗು ಅಂತ ಹೇಳ್ತಾ ಇದ್ರು ಅವಾಗ ಇವರು ನನಗೆ. ಸಿಗು ಮಾತಾಡೋಕ್ಕೆ ನಾನೇನು ಕೇಳಿದೆ, ಅದಕ್ಕೆ ನಾನು ಹೇಳಿದ್ದು ಇಲ್ಲ. ಅವಾಗ ಅಷ್ಟು ಪರಿಚಯ ಇಲ್ಲ. ಅದಾದಮೇಲೆ ಒಂದ್ಸಲ ಸ್ಯಾಟ್ಲೈಟ್ ಅಲ್ಲ, ಬೆಂಗಳೂರಲ್ಲಿ ಇದ್ದಿದ್ದು ಸ್ಯಾಟ್ಲೈಟ್ ಆಗಿಬಿಟ್ಟೈತೆ ನನಗೆ, ಸಬರ್ ಬಸ್ ಸ್ಟ್ಯಾಂಡಲ್ಲಿ ಅಲ್ವಾ. ಅದಿನ್ನೂ ನೆನಪೈತೆ. ಅವ್ರು ವೈಟ್ ಶರ್ಟ್, ನಮ್ಮದು ಫಸ್ಟ್ ಮೀಟು ಅಂದರೆ ನಾವಿಬ್ಬರು ಫಸ್ಟು ಸಪ್ರೇಟಾಗಿ ಮೀಟ್ ಆಗಿದ್ದಂದರೆ ಸಬರ್ ಬಸ್ ಸ್ಟ್ಯಾಂಡಲ್ಲಿ. ಬೆಂಗಳೂರಿಂದ ಬಂದಿದ್ದೀರಾ ನೀವು? ಅವರು ವೈಟ್ ಶರ್ಟ್ ಹಾಕಿದ್ರು, ನಾನು ಬ್ಲೂ ಟಾಪ್ ಹಾಕಿದೆ, ಅದು ಇನ್ನೂ ಇಟ್ಕೊಂಡಿದ್ದೀನಿ ನಾನು. ನಿಮ್ಮದು ಇದೆಯಾ ಅದು ವೈಟ್ ಶರ್ಟ್? ಇಲ್ಲ, ಜೋರಾಗಿ ಮಾತಾಡಪ್ಪ, ನೀವು ವಾಯ್ಸ್ ಇಲ್ಲ. ನಂದಿದೆ, ನಾನು ಇಟ್ಕೊಂಡಿದ್ದೀನಿ ಅದನ್ನು. ನಾನು ವೈಟ್ ವೇಲ್ ಮತ್ತು ವೈಟ್ ಟಾಪ್ ಅಲ್ಲ, ಬ್ಲೂ ಟಾಪ್ ಹಾಕಿದ್ದೆ. ಅದು ಫಸ್ಟ್ ಮೀಟ್ ಅಲ್ವಾ ನಮ್ಮದು. ಆಮೇಲೆ ನಾವು ಅಲ್ಲಿಂದ ಡೈರೆಕ್ಟ್ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದ್ವಾ. ಆಮೇಲೆ ಏನಾಯ್ತು, ಮುಂದೆ ಕಂಟಿನ್ಯೂ ಮಾಡಿ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಇವ್ರಿಗೆ ಮರಳು ಜಾಸ್ತಿ, ಒಂಥರ 60 ಆದರೆ ಅರಳು ಮರಳು ಅಂತಾರಲ್ಲ, ಹಂಗೆ ಇವ್ರಿಗೆ 70 ವರ್ಷ ಅರಳು ಮರಳು ಆಗುತ್ತೆ ಅವ್ರಿಗೆ. ಹೇಳಿ ಏನಾಯ್ತು ನಂಗೆ ನೆನಪಿಲ್ಲ. ಅಲ್ಲಿ ಹೋದ್ವಿ, ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ. ಅಲ್ಲೇನು ದೇವಸ್ಥಾನ ನೋಡ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮಾತಾಡ್ಕೊಂಡು, ಟೈಮ್ ಸ್ಪೆಂಡ್ ಅಂತ ಅಂದ್ರೆ ಚಿರುಮುರಿ ತಿನ್ಕೊಂಡು ಆಮೇಲೆ ಚುರುಮುರಿ ತಿನ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಬಂದ್ವಿ ಅಷ್ಟೇ. ಅಲ್ಲೇನು ದೇವಸ್ಥಾನಕ್ಕೆ ಹೋಟೆಲ್ಗೆ ಹೋಗಿದ್ವಲ್ಲ ಊಟಕ್ಕೆ, ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲ, ನನ್ನ ಬಾಕ್ಸಲ್ಲಿ ನಮ್ಮಮ್ಮ ಚಪಾತಿ ಮತ್ತೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತೆ ಹುಳಿ ಜಿನ್ಕ ಮಾಡ್ಕೊಟ್ಟಿತ್ತು. ನಾನು ತಗೊಂಡೋಗಿದ್ನಾ. ನನಗೆ ಫಸ್ಟ್ ಟೈಮ್ ಅಲ್ವೇ ಪರಿಚಯ ಆಗಿದ್ದು ಮುಂದೆ ಏನು ತಿನ್ನೋಕ್ಕೂ ಸ್ವಲ್ಪ ಮುಜುಗರ. ಆದರೂ ಕೂಡ ನನಗೆ ಪಾನಿಪುರಿ ಮತ್ತು ಚುರುಮುರಿ ಅಂದರೆ ಫಸ್ಟ್ ಇಂದನೂ ತುಂಬ ಇಷ್ಟ, ಈಗಲೂ ಇಷ್ಟ. ಇವಾಗ ಪಾನಿಪುರಿ ಒಂದು ಪಕ್ಷ ಕೊಡಿಸ್ತಾರೆ, ಚುರುಮುರಿ ಕೊಡ್ಸಲ್ಲ, ಗ್ಯಾಸ್ಟ್ರಿಕ್ ಅಂತ. ಆಗ ಹೋಟೆಲ್ಗೆ ಹೋದ್ವಿ, ದೇವಸ್ಥಾನಕ್ಕೆ ಹೋದ್ವಿ, ಪೂಜೆ ಮಾಡಿಸ್ಕೊಂಡ್ವಿ. ನಮ್ಮದು ಫಸ್ಟ್ ಸೆಲ್ಫಿ ಅಲ್ಲ ಅದು, ವಿಡಿಯೋ ಇಲ್ಲ ರೀ, ವಿಡಿಯೋ ಮಾಡಿದ್ದು ಆಗಸ್ಟಲ್ಲಿ. ಹಾಂ, ಫಸ್ಟ್ ಸೆಲ್ಫಿ ತಗೋತೀವಿ ನಾವಿಬ್ರು. ಆ ಫೋಟೋ ಇಲ್ಲ ನಮ್ಮ ಹತ್ರ ಈಗ, ಯಾಕಂದ್ರೆ ಅವಾಗ ಸ್ವಲ್ಪ ಭಯ ಜಾಸ್ತಿ. ಇಲ್ಲಪ್ಪ, ಅದಿಲ್ಲ, ಚಾಮುಂಡಿ ಬೆಟ್ಟದಲ್ಲಿ ತೆಗ್ದಿದ್ದಿಲ್ಲ. ಆ ಫ್ರೇಮಲ್ಲಿ ಇದ್ದಿದ್ದು ನಾವಿಬ್ರು ಲವ್ ಅಕ್ಸೆಪ್ಟ್ ಮಾಡಿ ನಮ್ಮ ಫ್ಯಾಮಿಲಿ, ನೀವು ನಮ್ಮ ಫ್ಯಾಮಿಲಿಗೆ ಬಂದು ಹೆಂಗೆ ಕೇಳಿ, ಆಮೇಲೆ ನಾನು ನಿಮ್ಮ ಲವ್ ಅಕ್ಸೆಪ್ಟ್ ಮಾಡಿ, ಆಮೇಲೆ ತುಂಬ ದಿವಸ ಆದ್ಮೇಲೆ ತೆಗ್ದಿರೋ ಫೋಟೋಸ್ಗಳು ಫ್ರೇಮಲ್ಲಿ ಹಾಕ್ಸಿರೋದು. ಏನು ಮಾಡ್ತಾಯಿತ್ತು. ಅದಾದ್ಮೇಲೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ.
ಬಸ್ ಸ್ಟ್ಯಾಂಡಿಗೆ ಬಂದು ಅಂದ್ರೆ ಇವ್ರು ಲವ್ ಅಕ್ಸೆಪ್ಟ್ ಮಾಡಿದ್ದ ದಿವಸ ಅವತ್ತೇನಾ ಇಲ್ಲಾಂದ್ರೆ ಅದಾದ್ಮೇಲೆ ಅಕ್ಸೆಪ್ಟ್ ಮಾಡಿದ್ದ ಅದಕ್ಕೆ ಅವತ್ತೇ ಅಕ್ಸೆಪ್ಟ್ ಮಾಡಿದ್ನಾ ಸರಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಅವತ್ತು ಹೇಳಿಲ್ಲ ನಾನು ಇವ್ರು ನಂಗೆ ಕೇಳಿದ್ರು ಬಟ್ ನಾನು ರೆಸ್ಪಾಂಡ್ ಮಾಡಿಲ್ಲ ಗೋಲ್ಗಪ್ಪ ಬೇಕಂತ ಕೇಳಿದೆ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾದ್ರೆ ದಾರಿನಿದ್ರು ಒಂದು ಗೋಲ್ಗಪ್ಪ ಇರ್ತಾರೆ ಗೋಲ್ಗಪ್ಪ ಬೇಕು ಅಂತ ಕೇಳಿದೆ ನಾನು ಅಲ್ಲೇ ಕಾಲೇಜ್ಗೆ ಹೋಗ್ತಿದ್ದೆ ಅಲ್ವಾ ಅಟ್ಲೀಸ್ಟ್ 2 days 3 days ಒಂದ್ಸಲ ಫ್ರೆಂಡ್ಸ್ ಅಂತೂ ಕೇಳೇ ಬಿಡಿ ತುಂಬ ಸಲ ತಿಂತಾ ಇದ್ವಿ ನಾವು ಅದಾದ್ಮೇಲೆ ಗಂಟೆ ಬೇರೆ ಅಳಾಡ್ಸ್ತಾನೆ ಅವ್ರು ಹೊಡಿತಾರೆ ಬಿಡು ಗಂಟೆನ ಅವ್ರಿಗೆ ಗೊತ್ತಾಗ್ಲಿ ಅಂತ ಗಂಟೆ ಹೊಡಿತಾರೆ ಅಲ್ಲ ಅದು ಡಿಸ್ಟರ್ಬೆನ್ಸ್ ಬಂದ್ರೆ ಕಾಪಿರೈಟ್ ಕೊಟ್ಬಿಡ್ತಾರೆ ಏನೂ ಇಲ್ಲ ಒಂದು ಗಂಟೆ ಹೊಡಿತಾ ಇರೋದು ಇವರು ಗಂಟೆ ಹೊಡಿಲಿ ಅಂತ ನೆನಪಿಸಕ್ಕೆ ಬೆಲ್ ಐಕನ್ನ ಟಚ್ ಮಾಡಿ ಎಲ್ಲರೂ ಓಕೆನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೆಕ್ಸ್ಟ್ ಇದೇ ಲೆಂತ್ ವಿಡಿಯೋ ಆಗೋಯ್ತು ಅನ್ಸುತ್ತೆ ಮೇ ಬಿ ಹೌದಾ ಎಂತಂದ್ರೆ ಸ್ಟಾಪ್ ಮಾಡು ಇನ್ನೊಂದ್ಸರಿ ಮಾಡೋದು ಬೇಡ ಇವಾಗ ಹೇಳ್ಬಿಡೋಣ ಕಟ್ ಮಾಡಿ ಯಾಕೋ ಎಲ್ಲ ಹೋಗಿರೋದೆಲ್ಲ ಎಂತೆಲ್ಲ ಕಟ್ ಮಾಡ್ಲೇಬೇಕು ನೀನು ಅದೇ ಇರೋದನ್ನೆಲ್ಲ ಹಂಗೆ ಹಾಕಕ್ಕಾಗಲ್ಲ ಅಂಡ್ ಪಾನಿಪುರಿ ನಿಲ್ಸಿದೆ ಅಲ್ವಾ ಪಾನಿಪುರಿ ನಿಲ್ಸಿಲ್ಲ ಪಾನಿಪುರಿ ಎಲ್ಲಿ ನಿಲ್ಸಿದ್ಯಾ ಇಲ್ಲ ಪಾನಿಪುರಿ ತಿನ್ನಕ್ ಹೋಗಿದ್ವಿ ಅವಾಗ ಏನಾಗೋಯ್ತು ಅಂದ್ರೆ ನನಗೆ ತುಂಬಾ ಇಷ್ಟ ಇವಾಗ ಅಷ್ಟು ಲೈಕ್ ಆಗಲ್ಲ ಜಾಸ್ತಿ ತಿನ್ನಲ್ಲ ಅವಾಗ ಜಾಸ್ತಿ ತಿಂತಾ ಇದ್ದೆ ತಿಂದೆ ಉದ್ಕೋಬಿಟ್ಟಿದ್ದೀನಿ ನಾನು ಗೋಲ್ಗಪ್ಪನ ಕೊಡ್ಸಿದ್ರು ಇವರು ಅವಾಗ 10 rupees ಇತ್ತು ಗೋಲ್ಗಪ್ಪ ಅಷ್ಟೇ ಕೊಡ್ಸಿದ್ರು ಇವರು ನಾನು ತಿಂದ ತಕ್ಷಣ 2 ಪುರಿ ತಿಂದಿದ್ದು ನತ್ತಿ ಏರ್ಬಿಡ್ತು ಹಂಗೇನೆ ನನಗೆ ಯಾವ ಖುಷಿಗೆ ಇರ್ತೋ ಗೊತ್ತಿಲ್ಲ ಇವ್ರೇನ್ ಮಾಡಿದ್ರು ಫುಲ್ಲು ಇಲ್ಲೆಲ್ಲ ಹರ್ಕೊಂಡ್ ಬರ್ತೈತೆ ನಂಗೆ ಇಲ್ಲೆಲ್ಲ ಹರ್ಕೊಂಡು ಬರ್ತೈತೆ ಅವಾಗ ಏನ್ ಮಾಡಿದ್ರಿ ನೀವು ಹೇಳು ಹರ್ಕೊಂಡ್ ಬರ್ತೈತೆ ಕಣ್ಣೀರು ಅಂತ ಹೇಳು ಅದೇ ರೀ ಕಣ್ಣೀರೇ ಇಲ್ಲಿ ಕಣ್ಣೀರು ಇಲ್ಲಿ ಗೊತ್ತಲ್ಲ ಬಣ್ಣೆ ಎಲ್ಲ ಬರ್ತೈತೆ ನತ್ತಿಗೆ ಏರ್ಬಿಟ್ಟು ಪುರಿ ಸ್ಟಾಪ್ ಮಾಡಿಬಿಟ್ಟೆ ಸ್ಟಾಪ್ ಮಾಡಿ ಇವ್ರೇನು ಮಾಡಿದ್ರು ಕಶಿಫ್ ಇದೆ ನಿಮಗೆ ಕಶಿಫ್ ತಗೊಂಡು ಎಲ್ಲ ಒರೆಸಿ ಎಲ್ಲ ಮಾಡ್ತಾರೆ ನನಗೆ ಅಲ್ಲೇ ಅವಾಗ ಒಂಥರ ಏನೋ ಒಂಥರ ಏನೋ ಇವ್ರನ್ನ ತುಂಬ ಕೇರ್ ಪರ್ಸನ್ ಅಂತ ಅನ್ನಿಸ್ತು ನನಗೆ ಅವತ್ತೇ ಅಕ್ಸೆಪ್ಟ್ ಮಾಡಿಬಿಟ್ಟೆ ಅಲ್ಲಿವರೆಗೂ ನಾನು ಅಕ್ಸೆಪ್ಟ್ ಮಾಡಿರಲಿಲ್ಲ ಅಷ್ಟೇ ನೀವು ಮೊದಲೇ ಯಾರನ್ನಾದ್ರೂ ಲವ್ ಮಾಡ್ತಿದ್ರಾ ನೀವು ಸುಳ್ಳು ಸತ್ಯವೇ ಸುಳ್ಳು ಇಲ್ಲ ಗೈಸ್ ನನ್ನ ಲವ್ ಮಾಡ್ಬೇಕಾದ್ರೆ 3 ಮೇಂಟೈನ್ ಮಾಡೋರೆ ಹುಡುಗ ಅಂದ್ಮೇಲೆ ಪ್ರತಿಯೊಬ್ಬರು ಕಸು ಅದು ಇದ್ದಿದ್ದೇ ಇರುತ್ತೆ ಸರಿನಾ ಎಲ್ಲ ಮಾಮೂಲಿ ಹುಡುಗರು ಅಂದ್ಮೇಲೆ ನೋಡೋದು ಮಾಮೂಲಿ ಹುಡುಗಿರು ಅಂದ್ರೆ ನಾಚ್ಕೊಳ್ಳೋದು ಮಾಮೂಲಿ ಸರಿನಾ ಸೊ ಅಷ್ಟೇ ನಮ್ಮ ಲವ್ ಸ್ಟೋರಿ ಇನ್ನೂ ಇದೆ ಅಂದರೆ 2019 ನಾವು 2025 ಮದುವೆ ಆಗಿದ್ದು ನಾವು ಯಾಕಷ್ಟು ಲೇಟ್ ಮಾಡಿದ್ವಿ ಅಂದರೆ ಮದುವೆ ಅದಕ್ಕೆ ಕಾರಣಗಳಂತೂ ತುಂಬಾ ಇದ್ದಾವೆ ಸೊ ಅದನ್ನೆಲ್ಲ ಒಂದೇ ವ್ಲಾಗಲ್ಲಿ ಹೇಳೋಕ್ಕಾಗಲ್ಲ ನಮ್ಮ ಲವ್ ಸ್ಟೋರಿ ಅಂತ ಹೇಳಿದ್ರೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಇನ್ನೂ ತುಂಬಾ ಇದೆ ಮತ್ತು ಇನ್ನೇನಾದರೂ ಹೇಳಪ್ಪ ಎಲ್ಲ ಬೆಲ್ ಐಕನ್ ನೋಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕಿಂತ ಮುಂಚೆ ಇನ್ನೂ ಇದೆ ಸುಮ್ಮನೆ ಇಷ್ಟೇ ಮಾತಾಡ್ಬಿಟ್ರೆ ನೀವು ಫಸ್ಟ್ ವ್ಲಾಗಲ್ಲೇ ಗೊತ್ತಿಲ್ಲ ಗೈಸ್ ನಮ್ಗೆ ಯೂಟ್ಯೂಬಲ್ಲಿ ಹೆಂಗ್ ವ್ಲಾಗ್ ಮಾಡೋದಂತ ಸುಮ್ಮನೆ ಮುಚ್ಕೊಂಡಂಗೆ ಮಾಡ್ತಾವಿ ನಾವು ಹೌದು ಗೈಸ್ ಸಪೋರ್ಟ್ ಮಾಡಿ ಫಸ್ಟ್ ಸಪೋರ್ಟ್ ಮಾಡಿ ಏನೋ ಹುಚ್ಚ ಬಂದಂಗೆ ಮಾಡ್ತಾ ಇದೀವಿ ಇಷ್ಟ ಆದ್ರೂ ಆಗ್ಲಿಲ್ಲ ಅಂದ್ರೆ ಸಪೋರ್ಟ್ ಮಾಡಿ ಆಯ್ತು ನಿಮ್ಮ ಹೆಸರೇನು ನೀನ್ ಕೇಳಪ್ಪ ಅಲ್ಲ ಅವ್ರು ಕೇಳ್ತಾರೆ ಕಮೆಂಟ್ ಅಲ್ಲಿ ಯಾವಾಗ ಹೇಳ್ತೀನಿ ಅಲ್ಲ ನಿಮ್ಮ ಹೆಸರು ನಾನು ಹೇಳ್ಬೇಕು ಆಕ್ಚುಲಿ ಹೇಳು ಅಲ್ಲಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ ರೀಲ್ಸ್ ಅಲ್ಲಿ ಬಂದಿತ್ತು ಬೆಳಗ್ಗೆ ಇದು ಹೌದಾ ಹೇಳ್ಬೇಡ ಸರಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ ಸರಿ ನನ್ನ ಹೆಸರೇನು ಹೇಳಿ ಮಾಡ್ತಾರೆ ನನ್ನ ಹೆಸರೇನು ನನ್ನ ಹೆಸರು ನಿನ್ನ ಹೆಸರು ಅಲ್ಲೇ ಗೊತ್ತೋಗಿ ಎಲ್ರಿಗೂ ಅದು ಜಾನು ಜೇಸಿ ಅಂತ ಕೊಟ್ಟಿದ್ದೀನಿ ಅದು ನೀವು ಕರೆಯೋ ಹೆಸರದು ಅವ್ರು ಏನ್ ಕರೀತಾರೋ ಪ್ರೀತಿಯಿಂದ ಅದೇ ಹೆಸರು ನಿಮ್ದು ಆಮೇಲೆ ಅಷ್ಟೇ ಆಮೇಲೆ ಕಮೆಂಟ್ ಅಲ್ಲಿ ಗೊತ್ತಲ್ಲ ಫೇಸ್ಬುಕ್ ಅಲ್ಲಿ ಎಷ್ಟು ಕೆಟ್ಟ ಕಮೆಂಟ್ ಮಾಡಿದ್ರು ಅಂತ ಕೆಟ್ಟದಾಗಲ್ಲ ನಿನ್ನೇನ್ ಹೆಸರು ಕೊಟ್ಟಿದೀಯಾ ಅದ್ ಹೆಸರಿಂದ ಕರೀತಾರೆ ಇಲ್ಲ ರೀ ಫೇಸ್ಬುಕ್ ಅಲ್ಲಿ ಯಾರೋ 1-2-3 ಜನ ಬಂದ್ ಕಮೆಂಟ್ ಮಾಡಿದ್ರಲ್ಲ ಕೆಟ್ಟದಾಗಿ ಎಲ್ರು ಅದೇ ತರ ಇರ್ತಾರ ಇರ್ಲೇಬೇಕು ಹಣ್ಣು ಅಂದ್ಮೇಲೆ ಕೊಳ್ತಿರ್ಬೇಕು ಎಲ್ಲ ಹಣ್ಣು ಚೆನ್ನಾಗಿರಲ್ಲ ಹಂಗೆ ಎಲ್ಲ ಒಬ್ರು ಒಳ್ಳೆಯವ್ರು ಅಂದ್ಮೇಲೆ ಒಬ್ರು ಕೆಟ್ಟವ್ರು ಇದ್ದೇ ಇರ್ತಾರೆ ಓಕೆ ನೆಕ್ಸ್ಟ್ ಇನ್ನೂ ಇದೆ ಲವ್ ಸ್ಟೋರಿ ನಮ್ಮದು ಸದ್ಯಕ್ಕೆ ಇಷ್ಟು ಬ್ಲಾಗ್ಸ್ ಸಾರಿ ಇದು ಮೊದಲನೇ ವ್ಲಾಗ್ ಆಗಿರುತ್ತೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ನೋಡಿರಿ ಹಂಗೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ನಂಗೆ ಕಮೆಂಟ್ ಹಾಕಿ ತಲೆ ಮೇಲೆ ನಾ ಹೊಡಿತೀನಿ ನನ್ನ ತಲೆ ಮೇಲೆ ನೀವು ಹೊಡೆದ್ರೆ ಮನೆಯಿಂದ ಆಚೆ ಇರ್ತೀರಾ ಯಾಕೆ ನಾನು ಮಹಾರಾಣಿ ಇಲ್ಲಿ ಹಂಗೇನಿಲ್ಲ ಮತ್ತೆ ನಾನು ನಿಮ್ಮ ಮಹಾರಾಣಿ ಅಲ್ವಾ
ಸರಿ ಆಯ್ತು, ಇನ್ನೊಂದು ಕ್ವಶನ್ ಕೇಳ್ತೀನಿ. ನೀವು ನಾನು ಬೇಕೇ ಬೇಕು ಅಂತ ಹೇಳಿ ಹಠ ಹಿಡಿದು 2019 2026 ವೆಯ್ಟ್ ಮಾಡಿ ನನ್ನ ಮದುವೆ ಆದ್ರಿ ಅಲ್ವಾ? 26 ಅಲ್ಲ 25 ಏನಕ್ಕೆ 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 ಅಂತಂದ್ರೆ ನಾವು ಹಂಗೆ ನಮ್ಗೆ ಇಷ್ಟಪಟ್ಟಿದ್ ನಾವು ಬಿಟ್ಕೊಡೋದು ಮಾತೇ ಇಲ್ಲ. ನನ್ ಫಸ್ಟ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು? ಮದುವೆ ಆಗ್ಬೇಕು ಅನಿಸ್ತು. ಫಸ್ಟ್ ನೋಡಿದಾಗ್ಲೇ ಅನ್ಸ್ಬಿಡ್ತಾ ನಿಮ್ಗೆ? ಮದುವೆ ಆದ್ರೆ ಒಳ್ಳೆ ಆಗ್ಬೇಕು ಅಂತ ಅನ್ಸ್ತಾ? ನಿಜ ನನ್ ನೋಡ್ತಾ ಇದೆ ಅವ್ರಿಗೆ ಹೇಳು. ಗೈಸ್, ನನಗೆ ಇವ್ರನ್ನ ಫಸ್ಟ್ ನೋಡಿದಾಗ ಇವ್ರನ್ನ ಏನು ಅನ್ಸಿರ್ಲಿಲ್ಲ ನನಗೆ. ನನ್ನ ಲೈಫಲ್ಲಿ ಯಪ್ಪ ಬರ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾನು ಅಷ್ಟೇ, ಸಿಕ್ಕಲ್ಲ ಅನ್ಕೊಂಡಿದ್ದೆ, ಬಟ್ ಸಿಕ್ಬಿಟ್ಟೆ. ಮಿಸ್ ಆಗ್ತೀನಿ ಅನ್ಕೊಂಡಿದ್ರಾ? ಮಿಸ್ಸಸ್ ಆಗ್ಬಿಟ್ಟೆ. ಯಾವ ಪಿಕ್ಚರ್ ಡೈಲಾಗ್ ಇದು? ಯಾವಾಗ ಗೊತ್ತಿಲ್ಲ. ಒಟ್ನಲ್ಲಿ ಗಾಯ್ಸ್, ಗಾಯ್ಸ್ ಬರ್ತೈತೆ ನನ್ನ ಮನೇಲಿ. ನಾನು ಯಾವತ್ತೂ ಅಂದಿಲ್ಲ ಈ ಥರ ಎಲ್ಲ ಗಾಯ್ಸ್ ಅಂತೆಲ್ಲ. ಓಕೆ, ನನ್ನ ಲೈಫಲ್ಲಿ ನಾನು ಅನ್ಕೊಂಡಿರ್ಲಿಲ್ಲ ಈ ವ್ಯಕ್ತಿ ನನಗೆ ಸಿಗ್ತಾರೆ ಅಂತ. ಆ ಒಂದು ಡಿಸಿಷನ್ 2019 ಒಂದು ಮಾರ್ಚ್ ಏಪ್ರಿಲ್ ಮೇ ಅನ್ಸುತ್ತೆ, ಮೇ ತಿಂಗಳಪ್ಪ, ಮೇ ತಿಂಗಳಲ್ಲಿ ನಾನೊಂದು ಮೇನಾ ಮಾರ್ಚಾ ಮೇ ಅನ್ಸುತ್ತೆ ನಾನು ನಿಮ್ಗೆ ಒಪ್ಕೊಂಡಿದ್ದು. 2019 ಮೇ ಅಲ್ಲಿ ನಾನೊಂದು ಡಿಸಿಷನ್ ತಗೊಂಡು ಮನಸ್ಸಲ್ಲಿ ಫುಲ್ಲು ಗಟ್ಟಿ ಮಾಡಿ ಇವ್ರನ್ನ ಒಪ್ಕೊಂಡಿಲ್ಲ ಅಂದಿದ್ರೆ ಈ ಅಪ್ಪ ಮಿಸ್ ಆಗ್ಬಿಡ್ತಿತ್ತು ನನಗೆ. ಎಲ್ಲ ಅದನ್ನೇ ಹೇಳೋದು. ಎಂತ ಮಿಸ್ ಆಗ್ಬಿಡ್ತಿರೋ ಯಾರು ಹೇಳ್ತಾರೆ? ಮನಸ್ಸು ಮಾಡ್ಲಿಲ್ಲ ಅಂದ್ರೆ ಮಿಸ್ ಆಗ್ಬಿಡ್ತೀರ ಅಂತ ಹೇಳಿ. ಹೌದು, ನಾನು ಹೇಳೋದು ಇಷ್ಟೇ ಗಾಯ್ಸ್ ನಿಮ್ಗೆಲ್ಲ. ಇದು ಕೆಟ್ಟ ಮೆಸೇಜು ಒಳ್ಳೆ ಮೆಸೇಜು ನಂಗೆ ಗೊತ್ತಿಲ್ಲ. ನಿಮ್ಮ ಲೈಫಲ್ಲಿ ನಿಮ್ಗೊಂದು ಒಳ್ಳೆ ಡಿಸಿಷನ್ ತಗೋಬೇಕಂದಾಗ ಏನು ಹೇಳಬೇಕು ನಂಗೆ ಅರ್ಥ ಆಗ್ತಿಲ್ಲ. ನಂಗೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಜನಗಳಿಗೆ ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಇದನ್ನ ಅರೇಂಜ್ ಮ್ಯಾರೇಜ್ ಅಂತನಾದರೂ ಅನ್ಕೋಬೋದು, ಲವ್ ಮ್ಯಾರೇಜ್ ಅಂತ ಅನ್ಕೋಬೋದು. ನಾನು ಇವ್ರನ್ನ ಅವತ್ತು ಅಕ್ಸೆಪ್ಟ್ ಮಾಡಿಲ್ಲ ಅಂದಿದ್ರೆ ಇವತ್ತು ನಾನು ಇವ್ರನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಇಂಥ ಗಂಡ ನಂಗೆ ಸಿಗ್ತಾ ಇರಲಿಲ್ಲ ಗೈಸ್. ನನ್ನ ಮಹಾರಾಣಿ ಥರ ನೋಡ್ಕೋತಾ ಇದ್ದಾರೆ. ಸೊ ನೀವೆಲ್ಲ ನೋಡಿರ್ತೀರಾ ನಾನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಇವರು ಅಂತ. ನೀವೆಲ್ಲ ನೋಡಿರ್ತೀರಾ. ಇಲ್ಲಿ ಮೊಬೈಲಲ್ಲಿ ಬ್ಲಾಗಲ್ಲಿ ಹಾಕೋದು ಬರೀ 10% ಅಷ್ಟೇ. ಬಟ್ ರಿಯಲ್ ಲೈಫಲ್ಲಿ ನಾನಂತೂ ತುಂಬ ಹ್ಯಾಪಿಯಾಗಿದ್ದೀನಿ. ನಂತರ ಲೈಫ್ ಯಾರಿಗಿಲ್ಲ ಅಂತ ನಾನು ಹೇಳಲ್ಲ, ಬಟ್ ನನ್ನ ಲೈಫ್ ನಂಗೆ ತುಂಬ ಚೆನ್ನಾಗಿದೆ. ತುಂಬ ನನ್ನ ಮದುವೆ ಮುಂಚೆ ಯಾವ್ಯಾವುದನ್ನ ಕಳ್ಕೊಂಡಿದ್ನೋ ಅದೆಲ್ಲ ಮದುವೆ ಆದಮೇಲೆ ನಂಗೆ ಸಿಕ್ಕಿದೆ. ಖುಷಿ, ಸಂತೋಷ, ಪ್ರೀತಿ. ಒಂದು ಕಡೆಯಿಂದ ಹೇಳ್ಬೇಕಂದ್ರೆ ಇವ್ರು ನನಗೆ ತಂದೆ ಪ್ರೀತಿನೂ ಕೊಟ್ಟಿದ್ದಾರೆ, ಅಣ್ಣ ಪ್ರೀತಿನೂ ಕೊಟ್ಟಿದ್ದಾರೆ, ಫ್ರೆಂಡ್ ಆಗೂ ಇದ್ದಾರೆ, ಬೆಸ್ಟ್ ಫ್ರೆಂಡ್ ಆಗೂ ಕೂಡ ಇದ್ದಾರೆ. ಸೊ ನಾನು ಹೇಳೋ ಪ್ರಕಾರ ನನಗೆ ಬಾಯ್ಸ್ ಬೆಸ್ಟ್ ಫ್ರೆಂಡ್ ಅಂತಲೇ ಇಲ್ಲ. ನನಗೆ ಇದುವರೆಗೂ ಯಾರು ಬಾಯ್ಸ್, ನನ್ನ ಸ್ಕೂಲು ಕಾಲೇಜು ಅಂದರೆ ನನ್ನ 8th ಆದಮೇಲೆ ನನ್ನ ಸ್ಕೂಲು ಕಾಲೇಜೆಲ್ಲ ಬರೀ ವುಮೆನ್ಸಲ್ಲೇ ನಾನು ಓದಿರೋದು. ನನಗೆ ಬಾಯ್ ಬೆಸ್ಟಿ ಅಂತಲೂ ಇರಲ್ಲ, ಬಾಯ್ ಯಾರಿಲ್ಲ, ಫ್ರೆಂಡು ಜಸ್ಟ್ ಫ್ರೆಂಡ್ ಕೂಡ ಇಲ್ಲ ನನಗೆ. ಸೊ ನನಗೆ ಎಲ್ಲ ರೀತಿಲೂ ಕೂಡ ಪ್ರೀತಿ ಕೊಟ್ಟಿದ್ದಾರೆ. ಅಪ್ಪನ ಪ್ರೀತಿ, ಅಮ್ಮನ ಪ್ರೀತಿ, ಅಣ್ಣ ಪ್ರೀತಿ, ಅಕ್ಕ ಪ್ರೀತಿ, ತಂಗಿ ಪ್ರೀತಿ, ಎಲ್ಲ ಪ್ರೀತಿನೂ ಕೊಟ್ಟಿದ್ದಾರೆ. ನಾನು ಬೇಗನೆ ತುಂಬ ಚಿಕ್ಕ ವಯಸ್ಸಲ್ಲಿ ನನ್ನ ಅಪ್ಪನ ಕಳ್ಕೊಬಿಟ್ಟೆ. ಬಟ್ ಆ ಪ್ರೀತಿ ನನಗೆ ಇವರಲ್ಲಿ ಸಿಕ್ಕಿದೆ. ಅದೊಂದು ಪ್ರೌಡ್ ಫೀಲ್ ಇದೆ ನನಗೆ. ಇದು ಡವ್ ಆಯ್ತು. ಅದಿರ್ಲಿ, ನಿಮ್ಗೆ ನಾನು ಸಿಕ್ಕಿದ್ ಖುಷಿ ಆಗ್ಲಿಲ್ವಾ? ನಾನು ಇಷ್ಟೊಂದು ಹೇಳ್ದೆ ನೀವು ನೋಡಿದಾಗಲೇ ನಿನ್ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಅಷ್ಟೇನಾ? ಅದಕ್ಕಿಂತ ಖುಷಿ ಇನ್ನೇನಾಗಬೇಕು? ನಿನ್ ಮದುವೆ ಆಗ್ಬೇಕು ಅಂದ್ಕೊಂಡಿರ್ಲಿ, ಮದುವೆನೇ ಆಗಿದ್ದೀನಲ್ಲ. ಹೌದು ಗೈಸ್, ಮದುವೆ ಆಗಿದೆ ನಮ್ಮಿಬ್ಬರಿಗೆ. ಲೈಸೆನ್ಸ್ ಸಿಕ್ಕಿದೆ ನಮ್ಗೆ ಆರಾಮಾಗಿ ಓಡಾಡಕ್ಕೆ. ಇದೊಂದು ಹೇಳ್ಬೇಕು ಗೈಸ್, ನಾವು ಮದುವೆಗೆ ಮುಂಚೆ ಇವ್ರು ಬಂದು ನೋಡ್ಕೊಂಡು ಆದ್ಮೇಲೆ ನಾವು ಓಡಾಡ್ತಾ ಇದ್ದಿದ್ದು ಅಲ್ವಾ, ಸುತ್ತಾಡ್ತಾ ಇದ್ದಿದ್ದು, ಎಲ್ಲ ಕಡೆ ಸುತ್ತಾ ಇದ್ವಿ. ಡೈರೆಕ್ಟಾಗಿ ಎಲ್ಲರ ಮುಂದೆ ಸುತ್ತಾ ಇದ್ವಿ. ಕಳ್ತನ ಅಲ್ಲ, ಕದ್ದು ಎಲ್ಲ ಏನೂ ಇರಲಿಲ್ಲ, ಡೈರೆಕ್ಟಾಗಿ ಸುತ್ತಾಡ್ತಿದ್ವಿ. ಅಂಥ ಟೈಮಲ್ಲಿ ತುಂಬ ಮಾತುಗಳನ್ನ ಕೇಳಿಸ್ಕೊಬಿಟ್ಟಿದ್ವಿ ನಾವು ಅಲ್ವಾ. ನಮಗಿಂತ ಜಾಸ್ತಿ ನಮ್ಮ ಫ್ಯಾಮಿಲಿಯವ್ರಿಗೆ ತೊಂದರೆ ಆಗಿರೋದು. ಅವ್ರಿಗೇನೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಅವ್ರ ಹತ್ರ ಹಿಂದೆ ಮುಂದೆ ಡೈರೆಕ್ಟಾಗಿ ಮಾತಾಡೋ ಇರ್ತಾರಲ್ವ ಗೈಸ್, ನೋಡು ಮದುವೆ ಮುಂಚೆನೇ ಕರ್ಕೊಂಡು ಸುತ್ತಾನೆ ಹಂಗೆ ಹಿಂಗೆ ಅಂತ. ಬಟ್ ನಾವು ಮದುವೆ ಆಗದೆ ಇರೋಕ್ಕೆ ಅಂದರೆ 2019 ಇಂದ 2025ವರೆಗೂ ಮದುವೆ ಯಾವಾಗಲೂ ಆಗ್ಬಿಡ್ಬೇಕಾಗಿತ್ತು. ಬಟ್ ಮದುವೆ ಆಗದೆ ಇರೋದಕ್ಕೊಂದು ದೊಡ್ಡ ರೀಸನ್ ಇದೆ, ದೊಡ್ಡ ಕಾರಣ ಇದೆ. ಆ ದೊಡ್ಡ ಕಾರಣ ಏನು, ದೊಡ್ಡ ರೀಸನ್ ಏನು ಅನ್ನೋದನ್ನು ನಾವು ನೆಕ್ಸ್ಟ್ ಬ್ಲಾಗಲ್ಲಿ ಮಾಡ್ತೀವಿ. ಯಾಕೆ ನಾವು ಅಷ್ಟು ಬೇಗ ಮದುವೆ ಆಗಲಿಲ್ಲ. ಸೊ
ಖಂಡಿತ ಮುಂದಿನ ಲಾಗಲ್ಲಿಲ್ಲ. ಈ ವ್ಲಾಗ್ ಯಾವ ಥರ ರೀಚ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡು. ಇದೇನಾದರೂ ನೆಕ್ಸ್ಟು ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ ಪಾರ್ಟ್ 2 ಲವ್ ಸ್ಟೋರಿ ಅಂತ. ಶೇರ್ ಮಾಡಿ, ಶೇರ್ ಮಾಡೋದು, ಕಾಮೆಂಟ್ ಮಾಡಿ, ಕಮೆಂಟ್ ಮಾಡಲಿ. ವ್ಲಾಗ್ ಬೇಕಂದ್ರೆ ಮಾತ್ರ ಕಮೆಂಟ್ ಮಾಡಿ ಗೈಸ್. ನಿಮಗೆ ನಾನು ಸಿಕ್ಕಿದ ಖುಷಿನೇ ಇಲ್ವಾ? ಹೇಳಿದ್ನಲ್ಲ ಖುಷಿಯಿಂದ. ಬರೀ ಅಷ್ಟೇ ಹೇಳ್ತೀರಾ? ನಾನು ಇಷ್ಟೊಂದು ಹೇಳ್ತೀನಿ. ಹೌದು, ಯಾಕೆಂದ್ರೆ ಗೈಸ್ ಇನ್ನೊಂದು ಹೇಳ್ತಾರೆ ಇವರು, ನನ್ನಿಂದ ಸುತ್ತಿ ನನ್ನ ಬಿಡಿಸ್ಕೊಳಕ್ಕೆ ನನ್ನ ಏನದು ತುಂಬಾ ಕಷ್ಟಪಟ್ಟವ್ರು ಇವರು. ಆದ್ರೆ ಇವಾಗ ಏನಂತ ಹೇಳ್ತಾರೆ ಗೊತ್ತಾ? ಮದ್ವೆ ಆಗ್ಬಿಟ್ಟೈತಲ್ಲ ಇವಾಗ. ಏನ್ ಹೇಳ್ತೀರಾ ನೀವು ಯಾವಾಗ್ಲೂ? ನನ್ನ ಯಾಮಾರಿಸ್ಬಿಟ್ಟೆ ನೀನು. ನಾನು ಇವ್ರನ್ನ ಯಾಮಾರಿಸ್ಬಿಟ್ಟಿದ್ದೀನಂತೆ. ಯಾಮಾರಿಸ್ಬಿಟ್ಟಿದ್ದೆ. ಅದಿರ್ಲಿ ಗಾಯ್ಸ್, ಕೊಳೆಗಾಲಕ್ಕೆ ಹೋಗಿ ಮಂಕ್ಪುದಿ ತಂದು ಹೆಚ್ಚಿಬಿಟ್ಟಿದ್ಯಾ ನಂಗೆ ಅಂತ ಹೇಳ್ತಾರೆ ಇವರು. ಮಾಟ ಮಂತ್ರ ಅನ್ಬೇಡಪ್ಪ, ಆಮೇಲೆ ಕೊಳೆಗಾಲದವ್ರು ಬಂದು ಅಟ್ಟಾಡ್ಸ್ಕೊಂಡು ಹೊಡಿತಾರೆ ನಿಮಗೆ. ಯಾಕೆ? ಎಲ್ಲ ಫೇಮಸ್ ಅಲ್ಲಿ. ಯಾಕಂದ್ರೆ ಓಕೆ ಓಕೆ ಓಕೆ. ನಿಮ್ಮ ಊರು ಯಾವುದು? ನಮ್ಮದು ಚಾಮರಾಜನಗರ. ಇವ್ರ ಊರು ಚಾಮರಾಜನಗರ, ನಮ್ಮೂರು KR ನಗರ. ಎಲ್ಲಿಂದ ಎಲ್ಲಿಗೆ ಸಿಂಕು ನೋಡಿ ಗಾಯ್ಸ್. 130 ಕಿಲೋಮೀಟರ್ ಇದೆಯಾ ನಿಮ್ಮೂರ್ಗು ನಮ್ಮೂರ್ಗು? 130 ಕಿಲೋಮೀಟರ್ ಇದೆ. ಸೊ ಹೋಗೋಕ್ಕೆ ಒಂದು ದಿವಸ ಬೇಕು. ಬಸ್ ಇಲ್ದು ಹೋಗಿ ಟಯರ್ಡ್ ಆಗ್ಬಿಡುತ್ತೆ, ವಾಪಸ್ ಬರೋಕ್ಕೆ ಬೇಜಾರಾಗ್ಬಿಡುತ್ತೆ. ಆ ಥರ ತುಂಬ ದೂರಗೆ ಮದುವೆ ಆಗಿದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೂ ನಮ್ಮ ಲವ್ ಸ್ಟೋರಿ ಯಾಕೆ ನಾವು ಮದುವೆ ಆಗಲಿಲ್ಲ ಅಷ್ಟು ವರ್ಷ ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಅದ್ರ ನೆಕ್ಸ್ಟ್ ವಿಡಿಯೋ ಬಂದು ಮ್ಯಾರೇಜ್ ಆಫ್ಟರ್ ನಮ್ಗೆ ಏನಾಯಿತು, ನಮ್ಗೆ ಏನೇನು ಪ್ರಾಬ್ಲಮ್ಸ್ ಇತ್ತು. ಆ್ಯಕ್ಚುಲಿ ನಮ್ಮ ಮ್ಯಾರೇಜ್ಗೂ ಮುಂಚೆಗಿಂತ ಮ್ಯಾರೇಜ್ ಆದಮೇಲೆ ತುಂಬಾ ಸಫರ್ ಪಟ್ಟಿದ್ದು. ಅದು ಹೆಂಗೆ ಅಂತಂದರೆ ಇಲ್ಲ ನಾನು ಹೇಳ್ತಾ ಇರೋದು ಏನಂತ ಅಂದರೆ, ಮ್ಯಾರೇಜ್ ಆದಮೇಲೆ ಏನಾಯಿತು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಅಂದರೆ, ನಾವು 0 ಇಂದ ಒಂದು ಹಂತಕ್ಕೆ ಬರೋದು ಓಕೆ, ಬಟ್ ಆ ಹಂತದಿಂದ ಮತ್ತೆ 0ಗೆ ಬಂದು ಬೀಳೋದಿದೆಯಲ್ಲ, ಅದು ತುಂಬಾ ಕಷ್ಟ. ಸೊ ಅದನ್ನ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಾರ್ಟ್ 2 ಬೇಕಂತ ದಯವಿಟ್ಟು ಬ್ಯಾಡ್ ಕಮೆಂಟ್ಸ್ ಹಾಕ್ಬೇಡಿ. ಏನೋ ನಮ್ಮ ಖುಷಿಗೋಸ್ಕರ ನಾವು ವಿಡಿಯೋ ಮಾಡ್ತೀವಿ. ನಿಮಗೂ ಖುಷಿ ಆದರೆ ವಿಡಿಯೋ ನೋಡಿಬಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಬಾಯ್. ಬಾಯ್ ಮಾಡೋದು. ನಾನು ಇವಾಗ ಚಾಮರಾಜನಗರ ಸೊಸೆ. ತುಂಬಾ ಜನ ಗೊತ್ತಿಲ್ಲ. ನಂದು ಆಲ್ಮೋಸ್ಟ್ ಒಂದು ರೀಚ್ ಸಿಗುತ್ತೆ, ಒಂದು 10,000 ವ್ಯೂಸ್ ಹೋಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಅಂತ ಅಂದರೆ ಅದರಲ್ಲಿ 8,000 9,000 ಬ್ಯಾಂಗ್ಳೂರವರೇ ಇರ್ತಾರೆ. ಬ್ಯಾಂಗ್ಳೂರವ್ರು ಇರ್ತಾರೆ. ಕರ್ನಾಟಕದ ಜನ ಓಕೆ, ಬಟ್ ಬ್ಯಾಂಗ್ಳೂರಲ್ಲೇ ಜಾಸ್ತಿ ರೀಚ್ ಸಿಗೋದು ನನಗೆ. ನಮ್ಮದು ಊರು ಬಂದ್ಬಿಟ್ಟು ಚಾಮರಾಜನಗರ. ಸೊ ಚಾಮರಾಜನಗರದವ್ರಿಗೆ ಗೊತ್ತೇ ಇರಲ್ಲ ನಾವು ಚಾಮರಾಜನಗರದವರು ಅಂತ. ಅಲ್ಲಿಯವರು ಯಾರು ಅಷ್ಟು ನನಗೆ ಕಮೆಂಟ್ ಮಾಡಿ ನೀವು ಯಾವ ಊರು ಅಂತ ಯಾರು ಅಷ್ಟು ಜನ ಕೇಳಿಲ್ಲ ನನಗೆ. ಚಾಮರಾಜನಗರನ ಇಲ್ವಾ ಅಂತೆಲ್ಲ ಯಾರೂ ಕೇಳಿಲ್ಲ. ಬಟ್ ನಮ್ಮೂರು ಸ್ವಂತ ನನಗೆ ಊರು, ಮುಂದೆ ಜೀವನ ಮಾಡೋವಂಥ ಊರು ಅಂತ ಅಂದರೆ ತಾಲಿ ಹಾಕೋಬಿಡ್ತೀನಿ. ನಮ್ಮನ್ನ ಅದಕ್ಕೂ ಕಮೆಂಟ್ ಮಾಡ್ತಾರೆ, ತಾಲಿ ತೋರಿಸ್ಬೇಡಿ ಅಂತ. ನಂದು ಜೀವನ ಅಂದರೆ ಇಲ್ಲಿ ಜಸ್ಟ್ ಟೆಂಪ್ರರಿ ಅಷ್ಟೇ. ನಮ್ಮ ಜೀವನ ಟೆಂಪ್ರರಿಯಾಗಿ ನಾವು ಇಲ್ಲಿದ್ದೀವಿ. ಪರ್ಮನೆಂಟ್ ಅಂದರೆ ನಮ್ಮದು ಚಾಮರಾಜನಗರ. ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ಗೈಸ್. ಈ ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ ನಮಗೆ ಏನು ಮಾತಾಡ್ಬೇಕು, ಎಲ್ಲ ಮರ್ತೋಗ್ಬಿಟ್ಟಿದೆ ನಮಗೆ. ಮರ್ತೋಗ್ಬಿಟ್ಟಿಲ್ಲ, ಬಟ್ ನಮ್ಗೆ ಗೊತ್ತಿರೋದು ನಿಮ್ಗೆ ಹೇಳಿದ್ದೀವಿ. ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಮಾಡೋದು. ಈ ವಿಡಿಯೋ ಏನಾದರೂ ಒಳ್ಳೆದು ಸಿಕ್ಕಿದ್ರೆ ನೆಕ್ಸ್ಟ್ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತೀವಿ. ಎಲ್ಲ ನೆನ್ಸ್ಕೊಂಡು ಮಾಡ್ತೀವಿ ಅಷ್ಟೇ. ಓಕೆ, ಬಾಯ್ ಮಾಡಿ. ಬಾಯ್.